ಶ್ರೀಗುರುಭ್ಯೋ ನಮಃ ಹರಿ ಓಂ. ಸುಮುಖೌ ಸುಂದರತರೋ ಸುನಾಸೌ ಸುಖಚಿತ್ತನೋ ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೋಸ್ತುಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಇನ್ನೇನು ಎಲ್ಲರೂ ಕೂಡ ಮಾತಾಡ್ಕೊಳ್ಳೋದನ್ನು ಕೇಳ್ತೀವಿ. ಆಷಾಢಿ ಏಕಾದಶಿ ಬಂದುಬಿಡ್ತು ಅಂತ ಎಲ್ಲರೂ ಮಾತಾಡ್ತಿರ್ತಾರೆ. ವಾರ್ಕರಿ ಸಂಪ್ರದಾಯದವರೆಲ್ಲರೂ ಕೂಡ ತಮ್ಮ ಆ ಒಂದು ಭಜನಾ ಮಂಡಳಿಯ ಜೊತೆಗೆ 100 ಕಿಲೋಮೀಟರ್ ದೂರದಿಂದ ಪ್ರಯಾಣ ಮಾಡಿ ಆ ಆಷಾಢ ಶುಕ್ಲ ಏಕಾದಶಿ ದಿನ ಆ ಪುಂಡರಿನಾಥನನ್ನ ಕಾಣಬೇಕು ಅನ್ನುವಂಥ ಒಂದು ಬಯಕೆಯಿಂದ ಬೇರೆ 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 ಊರುಗಳಿಂದ, ವಿಶೇಷವಾಗಿ ಮಹಾರಾಷ್ಟ್ರ ಮುಂತಾದಂತಹ ಗ್ರಾಮಗಳಿಂದ ಎಲ್ಲರೂ ಕೂಡ ಭಕ್ತರು ಹೊರಡೋದನ್ನು ಕೇಳ್ತಾ ಇರ್ತೀವಿ. ಅದೇನು ಅಂದರೆ ಆಷಾಢಿ ಏಕಾದಶಿ ಅಂತ ಕರಿತೀವಿ. ಅದನ್ನು ಪ್ರಥಮ ಏಕಾದಶಿ ಅಂತಲೂ ಕರೀತಾರೆ, ಶೈನಿ ಏಕಾದಶಿ ಅಂತಲೂ ಕರೀತಾರೆ. ಅದರ ಮಹತ್ವ ಏನು, ಅದರ ವಿಶೇಷ ಏನು? ಆ ಪ್ರಥಮ ಏಕಾದಶಿ ಅಂತ ಯಾಕೆ ಕರಿತೀವಿ, ಶೈನಿ ಏಕಾದಶಿ ಅಂತ ಯಾಕೆ ಕರಿತೀವಿ? ಶೈನಿ ಏಕಾದಶಿ ಅಂತ ಯಾಕೆ ಕರಿತೀವಿ ಅಂದರೆ, ಪರಮಾತ್ಮ ತಾನು ಅವತ್ತಿನ ದಿನ ಯೋಗ ನಿದ್ರೆಗೆ ತೆರಳುತ್ತಾನೆ. ಆದ್ದರಿಂದ ಅವನು ಯೋಗ ನಿದ್ರೆಗೆ ತೆರಳುವಂಥ ದಿನ, ಆದ್ದರಿಂದ ಅದು ಶಯನಕ್ಕೆ, ಪರಮಾತ್ಮನ ಶಯನಕ್ಕೆ ಸಂಬಂಧಿಸಿದಂತಹ ಏಕಾದಶಿ. ಆದ್ದರಿಂದ ಅದನ್ನು ಶಯನಿ ಏಕಾದಶಿ. ಪರಮಾತ್ಮ ಯಾಕೆ ನಿದ್ರೆ ತೆರಳುತ್ತಾನೆ? ದೇವತೆಗಳ ಒಂದು ಲೆಕ್ಕದಲ್ಲಿ ಮನುಷ್ಯರ 1 ವರ್ಷ, ದೇವತೆಗಳಿಗೆ 1 ದಿನ. ಉತ್ತರಾಯಣ ಹಗಲಿನ ಕಾಲ ಅಂತ ಆದರೆ ದಕ್ಷಿಣಾಯನ ರಾತ್ರಿಯ ಕಾಲ. ಆ ರಾತ್ರಿಯ ಕಾಲದಲ್ಲಿ 4 ತಿಂಗಳುಗಳ ಕಾಲ ಪರಮಾತ್ಮ ಯೋಗ ನಿದ್ರೆಯನ್ನು ಮಾಡ್ತಾನೆ. ಆ ಯೋಗ ನಿದ್ರೆ ತೆರಳಲಿಕ್ಕೆ ಹೊರಟಿರ್ತಕ್ಕಂಥ ಪರಮಾತ್ಮ ಅದು ಶೈನಿ ಏಕಾದಶಿ. ಅದನ್ನ ಪದ್ಮಾ ಏಕಾದಶಿ ಅಂತಲೂ ಕರೀತಾರೆ, ಪ್ರಥಮ ಏಕಾದಶಿ ಅಂತಲೂ ಕರೀತಾರೆ. ಪ್ರಥಮ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿಗೆ ಚಾತುರ್ಮಾಸ್ಯ ವ್ರತ ಪ್ರಾರಂಭ ಆಗತ್ತೆ. ಆ ಚಾತುರ್ಮಾಸ್ಯ ವ್ರತದ ಮೊದಲನೇ ಏಕಾದಶಿ ಆದ್ರಿಂದ ಪ್ರಥಮ ಏಕಾದಶಿ, ಮೊದಲನೇ ಏಕಾದಶಿ ಆದ್ರಿಂದ ಪ್ರಥಮ ಏಕಾದಶಿ ಅಂತ. ಯಾಕಂದ್ರೆ ಚಾತುರ್ಮಾಸ್ಯದಲ್ಲಿ ಬರ್ತಕ್ಕಂಥ ಏಕಾದಶಿಗಳಿಗೆ ಇನ್ನೂ ಹೆಚ್ಚಿನ ಮಹತ್ವ ಇದೆ. ಆ ಚಾತುರ್ಮಾಸದ ಏಕಾದಶಿಗಳಲ್ಲಿ ಮೊದಲನೇ ಏಕಾದಶಿ ಆದ್ರಿಂದ ಇದನ್ನು ಪ್ರಥಮ ಏಕಾದಶಿ ಅಂತ. ಹೀಗೆ ಪ್ರಥಮ ಏಕಾದಶಿ, ಶೈನಿ ಏಕಾದಶಿ, ಆಷಾಢಿ ಏಕಾದಶಿ ಅಂತೆಲ್ಲ ಕರೀತಕ್ಕಂಥ ಇಂಥ ಏಕಾದಶಿ ಅನ್ನೋದು ಅತ್ಯಂತ ಪುಣ್ಯವನ್ನ ನಮಗೆ ಕೊಡ್ತಕ್ಕಂತಹ ಅತ್ಯಂತ ಅಪೂರ್ವವಾಗಿರ್ತ ಒಂದು ಕಾಲ. ಈ ಕಾಲದಲ್ಲಿ ನಾವೇನು ಮಾಡಬೇಕು ಅಂದರೆ, ಎಲ್ಲ ಏಕಾದಶಿಗಳು ಕೂಡ ಮಹತ್ವನೇ. ಎಲ್ಲ ಏಕಾದಶಿಗಳಲ್ಲೂ ಕೂಡ ನಾವು ನಿರ್ಜಲ ಉಪವಾಸವನ್ನು ಮಾಡಬೇಕು ಅಂತಾನೇ ನಮಗೆ ಪುರಾಣಗಳಲ್ಲಿ, ಶ್ರುತಿ ಸ್ಮೃತಿಗಳಲ್ಲಿ ಹೇಳುವಂಥದ್ದು. ಹಾಗಾಗಿ ಏಕಾದಶಿಗಳಲ್ಲಿ ಇದು ಮುಖ್ಯ, ಇದು ಅಮುಖ್ಯ ಅಂತ ವಿಭಾಗ ಮಾಡುವಂತಹ ಒಂದು ಕ್ರಮನೇ ಇಲ್ಲ. ಎಲ್ಲ ಏಕಾದಶಿಗಳು ಕೂಡ ಮುಖ್ಯನೇ. ಆದರೂ ಆಷಾಢ ಏಕಾದಶಿ ಅನ್ನೋದು ಅದು ಆಚರಣೆ ಮಾಡಲಿಕ್ಕೆ, ಹೆಚ್ಚು ಪುಣ್ಯ ಗಳಿಸ್ಲಿಕ್ಕೆ ಒಂದು ಅವಕಾಶ ಅಂತ. ಯಾಕೆಂದರೆ ಅವತ್ತಿನ ದಿನ ಪರಮಾತ್ಮ ಯೋಗ ನಿದ್ರೆಗೆ ಹೋಗ್ತಾ ಇದ್ದಾನೆ. ಅವತ್ತಿನ ದಿನ ನಾವೇನು ಮಾಡಬೇಕು ಅಂತಂದರೆ, ಮುಖ್ಯವಾಗಿ ಉಪವಾಸವನ್ನು ಮಾಡಬೇಕು. ಉಪವಾಸವನ್ನು ಮಾಡೋದು ಅಂತಂದರೆ ಪರಮಾತ್ಮನ ಸಮೀಪದಲ್ಲಿ ವಾಸ ಮಾಡುವಂಥದ್ದು ಉಪವಾಸ ಅಂತ ಒಂದರ್ಥ. ಉಪ ಅಂದರೆ ಸಮೀಪದಲ್ಲಿ, ವಾಸ ಅಂತಂದರೆ ವಾಸ ಮಾಡುವುದು. ಹಾಗಾಗಿ ಪರಮಾತ್ಮನ ಸಮೀಪದಲ್ಲಿ ವಾಸ ಮಾಡುವಂತಹದ್ದು ಅಂತ ಅರ್ಥ. ಪರಮಾತ್ಮನ ಸಮೀಪದಲ್ಲಿ ವಾಸ ಮಾಡುವುದು ಅಂದರೆ ಯಾವಾಗಲೂ ಕೂಡ ಅವತ್ತಿನ ದಿನ ವಿಶೇಷವಾಗಿ ಪರಮಾತ್ಮನ ಸ್ತೋತ್ರಗಳು, ಪರಮಾತ್ಮನ ಕಥೆಗಳು, ಪರಮಾತ್ಮನ ಮಹಾತ್ಮೆ ಇದನ್ನೇ ಕೇಳ್ತಾ ಇರೋದು, ಭಜನೆ ಮಾಡ್ತಾ ಇರೋದು ಇದೇ ಅವತ್ತಿನ ದಿನ ಆಗಬೇಕು. ಬೇರೆ ದಿನಗಳಲ್ಲಿ ನಮಗೆಲ್ಲ ಕಡೆ ಬೇರೆ 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 ಕೆಲಸಗಳು, ಮನೆಯಲ್ಲಿ ಅಡಿಗೆ ತಿಂಡಿಯ ಸಮಸ್ಯೆ, ಆಮೇಲೆ ಬೇರೆ 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 ಕೆಲಸಗಳ ಸಮಸ್ಯೆ ಇದೆಲ್ಲ ಇರುತ್ತೆ. ಹಾಗಾಗಿ ಅವತ್ತಿನ ದಿನ ಪರಮಾತ್ಮನ ಹತ್ತಿರ ನಾವು ಇರಬೇಕು ಅಂತಂದ್ರೆ ಯಾವ ಜಂಜಾಟನೂ ಇರಬಾರ್ದು. ಅವತ್ತು ಅಡಿಗೆ ಚಿಂತೆ ಇರಬಾರ್ದು, ಬೇರೆ ಯಾವುದ್ರ ಚಿಂತೆನೇ ಇರಬಾರ್ದು. ಹಾಗಾಗಿ ಉಪವಾಸ ಮಾಡಬೇಕು. ಉಪವಾಸ ಮಾಡಿದರೆ ಪರಮಾತ್ಮನ ಹತ್ತಿರ ಇರಲಿಕ್ಕೆ ಅನುಕೂಲ ಆಗತ್ತೆ. ಮತ್ತು ಉಪವಾಸ ಮಾಡೋದೇ ಅಂದರೆ ನಿರ್ಜಲವಾಗಿ, ಜಲವನ್ನೂ ಸ್ವೀಕರಿಸದೆ ನಾವು ಶುದ್ಧವಾಗಿ ನಿರಾಹಾರ, ನಿಶ್ಚಕ್ರ ಅಂತೇನು ಕರಿತೀವಿ ಅಂತ ಉಪವಾಸವನ್ನು ಮಾಡುವಾಗ ನಮ್ಮ ಇಂದ್ರಿಯಗಳ ಮೇಲಿನ ನಿಯಂತ್ರಣ ಸಾಧ್ಯವಾಗತ್ತೆ. ಅದರಿಂದ ಆ ಉಪವಾಸ ಮಾಡಿದ್ದಾನೆ, ನನಗೋಸ್ಕರ ಈ ರೀತಿಯಾದಂತಹ ಒಂದು ಉಪವಾಸವನ್ನು ಮಾಡಿದ್ದಾನೆ ಅನ್ನುವಂಥ ಭಾವದಿಂದ ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಆಷಾಢ
ಶುಕ್ಲ ಏಕಾದಶಿ ದಿನ ಅವತ್ತು ಆ ವಿಠಲನಾಮಕನಾದ ಪರಮಾತ್ಮನ ವಿಶೇಷವಾದ ಪೂಜೆ ನಡೆಯುತ್ತೆ ಪಂಢರಾಪುರದಲ್ಲಿ. ನಾವು ಅವತ್ತಿನ ದಿನ ಆ ವಿಠಲನ ಆರಾಧನೆಯನ್ನು ಮಾಡಬೇಕು. ಮಾಡುವಾಗ ನಾವು ಏಕಾದಶಿ ದಿನ ಉಪವಾಸ ಮಾಡಬೇಕು ಅಂತ ಇವತ್ತು ಹೇಳಿಬಿಟ್ರೆ ಎಲ್ಲರೂ ಹೇಳ್ತಾರೆ, ಇವೆಲ್ಲ ಅವೈಜ್ಞಾನಿಕ, ಇದೆಲ್ಲೋ ಕೂಡ ಮಾಡಬಾರ್ದು, ಹಾಗೆ ಹೀಗೆ ಅಂತ ಮಾತಾಡೋರು ಇರ್ತಾರೆ. ಅದೇ ನಾನೇನಾದರೂ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಅಂದುಬಿಟ್ರೆ ಆವಾಗ ಎಲ್ಲರೂ ಕೂಡ ಹೌದೌದು ಏನೋ ಒಂದು ದೊಡ್ಡ ವಿಷಯ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆನೂ ಕೂಡ ದೊಡ್ಡ ಒಂದು ಚಳವಳಿ ನಡೀತಾ ಇರೋದು ಅದು ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ. ಅದೇನು ಹೇಳುತ್ತೆ ಅಂದರೆ, ಮನುಷ್ಯ ಇಷ್ಟು ಗಂಟೆಗಳ ಕಾಲ ತಾನು ಏನನ್ನೂ ತಿನ್ನದೇ ಇರಬೇಕು ಅಂತ. ಇದನ್ನು ಬೇರೆ ಬೇರೆ ವಿಶ್ವದಲ್ಲಿರ್ತಕ್ಕಂತಹ ಆರೋಗ್ಯ ಸಂಸ್ಥೆಗಳೆಲ್ಲರೂ ಕೂಡ ಸೇರಿಕೊಂಡು ಒಂದಿಷ್ಟು ನಿಯಮಗಳನ್ನು ಮಾಡಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅನೇಕ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಇವತ್ತಿನ ದಿನ ಅವರ ಇಂಟರ್ವ್ಯೂಗಳನ್ನು ನೀವು ನೋಡಿದರೆ ಅವ್ರು ಹೇಳ್ತಾರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡಬೇಕು, ತುಂಬ ದೇಹದಲ್ಲಿ ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ನಾವು ನಮ್ಮ ನಿಜವಾಗಿಯೂ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ನಾವು ಉಪವಾಸ ಮಾಡೋದಲ್ಲ. ನಮಗೆ ಉಪವಾಸ ಮಾಡೋದ್ರಿಂದಾಗಿ ನಮ್ಮ ಆರೋಗ್ಯ ಹೆಚ್ಚಾಗುತ್ತೆ ಅಂತನೋ, ಅಥವಾ ಉಪವಾಸ ಮಾಡೋದ್ರಿಂದಾಗಿ ಆ ಸಮಸ್ಯೆ ಪರಿಹಾರ ಆಗತ್ತೆ ಅಂತನೋ, ಈ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ನಾವು ಭಾವದಿಂದ ಉಪವಾಸ ಮಾಡಬಾರದು. ಉಪವಾಸ ಮಾಡೋದಕ್ಕೆ ಯಾವುದೋ ಲೌಕಿಕವಾಗಿರ್ತಕ್ಕಂಥ ಪ್ರಯೋಜನವನ್ನು ನಾವು ಹುಡುಕಬಾರದು. ಉಪವಾಸ ಮಾಡೋದೇನಿದ್ರೂ ಕೂಡ ಕೇವಲ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಹೆಚ್ಚಾಗಬೇಕು ಅನ್ನುವಂಥ ಉದ್ದೇಶದಿಂದ ಮಾತ್ರ, ಮತ್ತು ಅವತ್ತು ಪರಮಾತ್ಮನ ಭಜನೆಗಳನ್ನು ಮಾಡಲಿಕ್ಕೆ, ಪ್ರವಚನವನ್ನು ಕೇಳಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಬೇಕು. ಮೊದಲನೇ ಹಂತದಲ್ಲಿ ಶ್ರದ್ಧೆ ಬರಬೇಕು ಅಂತಾದರೆ ಇಂಥ ಎಲ್ಲ ಕಾರಣಗಳನ್ನು ಹೇಳಬೇಕಾಗತ್ತೆ. ಆ ದೃಷ್ಟಿಯಿಂದ ನಮ್ಮ ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಇವತ್ತು ಹೊಗಳ್ತಾ ಇರ್ತಕ್ಕಂಥ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಅಂದ್ಕೊಂಡೇ ಮಾಡಿ. 24 hours ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತಲೇ ಅಂದ್ಕೊಂಡು ಮಾಡ್ರಿ. ದಶಮಿ ರಾತ್ರಿಯಿಂದ ಹಿಡಿದು ದ್ವಾದಶಿ ಬೆಳಿಗ್ಗೆವರೆಗೂ ಕೂಡ ನಾವೇನು ತಿನ್ನೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿ ಅದನ್ನು ನೀವು ಆಚರಣೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಅದು ಎರಡೂ ಸಾಧನೆ ಆಗತ್ತೆ. ನಿಮ್ಮ ದೈಹಿಕವಾಗಿಯೂ ಕೂಡ ನಿಮಗೆ ಆರೋಗ್ಯ ಸಿಗುತ್ತೆ ಮತ್ತು ಆಧ್ಯಾತ್ಮಿಕವಾದ ಉನ್ನತಿ. ಅದರಲ್ಲಿ ಸುಮ್ಮನೆ ನೀವು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಮಾಡ್ತೀನಿ ಅಂತ ಹೇಳಿ ಬೇಡದೇ ಇರೋ ಕೆಲಸಗಳನ್ನು ಮಾಡ್ತಾ ಇದ್ರೆ ಆಗೋದಿಲ್ಲ. ಭಗವಂತನ ಕೆಲಸಗಳನ್ನು ಮಾಡ್ತಾ ಇದ್ರೆ ಆವಾಗ ಭಕ್ತಿ ಹೆಚ್ಚಾಗತ್ತೆ. ಮುಂದೆ ಹೋದಾಗ ನಿಮ್ಗೆ ಈ ಕಾರಣನೇ ಬೇಕಾಗಲ್ಲ, ಯಾಕೆ ಮಾಡಬೇಕು ಅಂತ ಕೇಳೋದೇ ಇಲ್ಲ. ನೀವು ಭಗವಂತನ ಭಕ್ತಿಗೋಸ್ಕರ ಮಾಡಬೇಕು, ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕು ಅನ್ನೋ ಭಾವನೆ ದೃಢವಾಗುತ್ತೆ. ಅದು ಪ್ರಾರಂಭಿಕ ಹಂತದಲ್ಲಿ ಈ ಕಾರಣದಿಂದಲೂ ಮಾಡಬೇಕು. ಅದಕ್ಕೆ ಶ್ರೀ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರಣಮ ಅನ್ನುವಂಥ ಗ್ರಂಥದಲ್ಲಿ ಅನೇಕ ವಿಷಯಗಳನ್ನು ಹೇಳ್ತಾ ಏಕಾದಶಿಗೆ ಮಾತ್ರ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಏಕಾದಶಿ ದಿನ ಉಪವಾಸವನ್ನು ಮಾಡಲೇಬೇಕು ಅಂತ. ಅದರಲ್ಲೂ ಕೂಡ ಯಾವುದೇ ಕಾಮನೆ ಇಲ್ಲದೇನೆ ಅದು ಬೇಕು ಇದು ಬೇಕು ಕಾಮನೆ ಇಲ್ಲದೇನೆ ಶುದ್ಧವಾಗಿ ದೇವರ ಭಕ್ತಿ ಜಾಗೃತಿ ಆಗಬೇಕು, ದೇವರಿಗೆ ನಮ್ಮಲ್ಲಿ ಪ್ರೀತಿ ಆಗಬೇಕು ಅನ್ನೋ ಭಾವನೆಯಿಂದ ಮಾಡಿದ್ರೆ ಅದರಷ್ಟು ಉತ್ತಮವಾದ ವ್ರತ ಇನ್ನೊಂದು ಯಾವುದಿಲ್ಲ. ಏಕಾದಶಿ ಸಮಂ ವ್ರತಂ ಪಾಪತ್ರಾಣಂನ ವಿದ್ಯತೆ. ಪಾಪವನ್ನು ಪರಿಹರಿಸುವುದರಲ್ಲಿ ಏಕಾದಶಿಗೆ ಸಮಾನಾಗಿರ್ತಕ್ಕಂಥ ಮತ್ತೊಂದು ವ್ರತ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅನೇಕರು ಏಕಾದಶಿ ಯಾವತ್ತು ಬರುತ್ತೆ ಅಂತ ಗೊತ್ತಿರಲ್ಲ ಪಾಪ. ಅವರು ಸ್ವಲ್ಪ ಈ ನಮ್ಮ ಹಿಂದೂ ಕ್ಯಾಲೆಂಡರ್ಗಳನ್ನೆಲ್ಲ ಇಟ್ಕೊಂಡ್ರೆ ಯಾವಾಗ ಏಕಾದಶಿ ಬರುತ್ತೆ ಅಂತ ನೋಡಿಕೊಂಡ್ರೆ ಅದನ್ನು ನಾವು ಮೊದಲೇ ಗೂಗಲ್ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅಂದರೆ ನಮಗೆ ರಿಮೈಂಡರ್ ಸಿಗುತ್ತೆ, ಇವತ್ತು ಏಕಾದಶಿ ಅಂತ ಗೊತ್ತಾಗುತ್ತೆ. ಇನ್ನು ಯಾರ ಹತ್ರ ಪಂಚಾಂಗ ಎಲ್ಲ ಇದೆ ಇವತ್ತಿನ ಕಾಲದಲ್ಲಿ, ಯಾವುದು ಸುಲಭ, ಎಲ್ಲವೂ ಸುಲಭನೇ, ಆ್ಯಪ್ಗಳಿದೆ, ಬೇಕಾದಷ್ಟಿದೆ, ಎಲ್ಲವೂ ಕೂಡ ತಿಳಿಸ್ಕೊಡುತ್ತೆ ಅವತ್ತಿನ ದಿನ ಏನು ಮಾಡಬೇಕು ಅಂತ. ಅದನ್ನೆಲ್ಲ ಗಮನಿಸಿಕೊಂಡು ನಾವು ಏಕಾದಶಿಯನ್ನು ಮಾಡಬೇಕು. ಏಕಾದಶಿಯನ್ನು ಇಷ್ಟು ದಿನ ನಾವು ಮಾಡೇ ಇಲ್ಲ, ನಮಗಿದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಂದರೆ ಅತ್ಯುತ್ತಮವಾದ ಕಾಲ ಯಾವುದು ಗೊತ್ತಾ ಪ್ರಾರಂಭ ಮಾಡಲಿಕ್ಕೆ? ಆಷಾಢ ಶುಕ್ಲ ಏಕಾದಶಿ. ಆಷಾಢ ಶುಕ್ಲ ಏಕಾದಶಿ ದಿನ ನಮ್ಗೆ ಗೊತ್ತಿರಲಿಲ್ಲ, ಪರಮಾತ್ಮ ಇಷ್ಟು ದಿನ ತನಕ ಏಕಾದಶಿ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಇವತ್ತಿಂದ ನಾವು ಏಕಾದಶಿಯನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿ ಆಷಾಢ ಶುಕ್ಲ ಏಕಾದಶಿ ದಿನ ಆ ಏಕಾದಶಿ ವ್ರತವನ್ನು ಪ್ರಾರಂಭಿಸೋದಿದೆಯಲ್ಲ, ಅದಕ್ಕಿಂತ ಪುಣ್ಯವನ್ನು ಕೊಡ್ತಕ್ಕಂಥದ್ದು ಕೆಲಸ ಇನ್ನೊಂದಿಲ್ಲ. ಅದರಿಂದ ನಿಮ್ಮಲ್ಲೇ ಒಂದು ಬದಲಾವಣೆ ನಿಮಗೆ ಪ್ರಾರಂಭ ಆಗುತ್ತೆ ಅನ್ನೋದು ನೀವು ಗಮನಿಸ್ಬೋದು. 1 ವರ್ಷ ಮಾಡಿ ನೋಡಿ ಸಾಕು, ನಿಮಗೆ ನಿಮ್ಮಲ್ಲಿ ಒಂದು ಬದಲಾವಣೆ ಆಗುತ್ತೆ. ಆಮೇಲೆ ಏಕಾದಶಿ ದಿನ ಯಾರ ಪಕ್ಕದಲ್ಲಿ ನಿಮಗೆ ಮನೆಯಲ್ಲೇ ಅಡಿಗೆ ಮಾಡ್ತಾ ಇದ್ರು ನಿಮಗೆ ತಿನ್ಬೇಕು ಅನ್ಸೋದಿಲ್ಲ, ಅಷ್ಟು ನಿಮಗೆ ನಾಲಿಗೆ ಮೇಲೆ ನಿಯಂತ್ರಣ ಬರುತ್ತೆ. ಮೊದಲು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು? ಮೊದಲು ಸ್ವಲ್ಪ ನೀರನ್ನು ಕುಡಿಬಹುದು,
ಇಲ್ಲಪ್ಪ ನಮ್ಗೆ ಸಾಧ್ಯನೇ ಆಗ್ತಾ ಇಲ್ಲ ಅಂದರೆ ಒಂದು ಹಾಲು ಒಂದು ಹಣ್ಣನ್ನು ತಗೊಳ್ಬೋದು. ನಿಶ್ಚಕ್ರ ಅಂತ ಒಂದು ಕರೀತಾರೆ, ನಿರ್ಜಲ ಅಂತ ಒಂದು ಕರೀತಾರೆ. ನಿರ್ಜಲ ಅಂದರೆ ಏನೂ ತಗೊಳ್ತೇನೆ, ನೀರನ್ನು ಕುಡಿಯದೇನೆ ಮಾಡುವಂಥದ್ದು ನಿರ್ಜಲ. ಅದು ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ ಈಗಿನ ಕಾಲದಲ್ಲಿ. ನಿಶ್ಚಕ್ರ ಅಂತಂದರೆ ಮುಸರೆ ಅಲ್ಲದೆ ಇರತಕ್ಕಂಥ ಪದಾರ್ಥಗಳನ್ನು ತಗೊಳ್ಬಹುದು. ಚಕ್ರ ಅಂದರೆ ಮುಸರೆ ಆಗ್ತಕ್ಕಂಥ ಪದಾರ್ಥಗಳು ಅಂದರೆ ಉಪ್ಪು, ನೀರು, ಹಿಟ್ಟು ಮತ್ತು ಅಗ್ನಿ, ಬೆಂಕಿ, ಇದರ ಸಂಯೋಗ ಆಗದೇನೆ ನಾವು ಸುಮ್ಮನೆ ಒಂದು ಹಣ್ಣಿದೆ ಅದನ್ನು ತಗೊಳ್ತೇವೆ ಅಥವಾ ಹಾಲನ್ನು ತಗೊಳ್ತೇವೆ, ಈ ಭಾವನೆಯಿಂದಾದರೂ ಕೂಡ ತಗೊಂಡು ಆ ರೀತಿಯಾಗಿ ಉಪವಾಸ ಮಾಡ್ಬೋದು. ಹಾಗಾಗಿ ಒಂದು ನಿಶ್ಚಕ್ರ ಉಪವಾಸ ಮಾಡಬೇಕು, ಒಂದು ನಿರ್ಜಲ ಉಪವಾಸ ಮಾಡಬೇಕು. ಹಾಗಂತೇಳಿ ಜೀವನ ಪೂರ್ತಿ ಬರೀ ನಿಶ್ಚಕ್ರ ಮಾಡ್ತಾನೆ ಇರೋದಲ್ಲ. ಏಕಾದಶಿ ಬಂತು ಅಂತಂದ್ರೆ ಉಪ್ಪಿಟ್ಟು ಮಾಡೋದೇ, ಅವಲಕ್ಕಿ ಮಾಡೋದನ್ನೇ, ಇನ್ನು ಬೇರೆ ಬೇರೆ ರೀತಿಯಾದ ವಿಶೇಷವಾದ ಫಲಾರಗಳನ್ನು ಮಾಡಿಕೊಂಡು ತಿನ್ನೋದಿದೆಯಲ್ಲ, ಅದು ಏಕಾದಶಿ ಅಲ್ಲ. ನಾವು ಅವತ್ತು ಬಂತು ನಮಗೆ ಇವತ್ತು ಏಕಾದಶಿ ಅಂತೇಳಿ 6 ಹಣ್ಣು ತಗೊಂಡೆ, ಮತ್ತೆ ಸಾಬುದಾಣಿ ಕಿಚಡಿ ಮಾಡ್ಕೊಂಡು ತಿನ್ನೆ, ಇವೆಲ್ಲ ಮಾಡಿದ್ರೆ ಅದನ್ನ ಏಕಾದಶಿ ಅನ್ನೋದಿಲ್ಲ. ಉಪವಾಸ ಮಾಡಬೇಕು. ನಮಗೆ ಸಾಮರ್ಥ್ಯ ಕೊಟ್ಟಿಲ್ಲ, ನಮಗಿನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ಭಾಗವತವು ಕೂಡ ಹೇಳುತ್ತೆ, ಪರಮಾತ್ಮನ ಕಥಾಶ್ರವಣಕ್ಕೆ ವಿಘ್ನ ಬರುತ್ತೆ ಅಂತಾದರೆ ನೀನು ಹಾಲನ್ನು ಹಣ್ಣನ್ನು ತಗೋ ಅಂತ ಹೇಳುತ್ತೆ. ಹಾಗಾಗಿ ಅದನ್ನು ತಗೊಂಡು ಬೇಕಿದ್ರೆ ಉಪವಾಸ ಮೊದಲನೇ ಹಂತದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ಮಾಡಬಹುದು. ಅದು ಎಕ್ಸೆಪ್ಷನ್ ಅಲ್ಲ, ಅದೊಂದು ಕೊಟ್ಟಿದ್ದಾರೆ, ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಇದನ್ನು ಮಾಡ್ರಿ ಅಂತ ಮೊದಲ ಹಂತದಲ್ಲಿ. ಆಮೇಲಿಂದ ನಾವು ಗಟ್ಟಿಯಾಗಬೇಕು, ಮಾನಸಿಕವಾಗಿ ಗಟ್ಟಿಯಾಗಿ ನೀರನ್ನು ಕುಡಿಯದೇನೆ ಉಪವಾಸ ಮಾಡ್ಬೋದು. ಅಥವಾ ಸಾಧ್ಯವೇ ಆಗ್ತಾ ಇಲ್ಲಪ್ಪ, ನಮ್ಮ ದೇಹಕ್ಕೆ ಡಿಹೈಡ್ರೇಷನ್ ಆಗ್ತದೆ ಹಾಗೆ ಹೀಗೆ ಅಂತಾದರೆ ನೀವು ಬೇಕಿದ್ರೆ ಒಂದು ನೀರನ್ನು ಕುಡಿಯಬಹುದು ಅಂತ. ಇಂತಹ ಅತ್ಯುತ್ತಮವಾದ ವ್ರತ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಸೂಕ್ತವಾದಂಥ ಕಾಲ ಅಂದರೆ ಅದು ಉಪವಾಸ ಮಾಡತಕ್ಕಂತಹ ಪ್ರಥಮ ಏಕಾದಶಿ. ಅದು ನಿಮ್ಮ ಜೀವನದಲ್ಲೂ ಪ್ರಥಮ ಏಕಾದಶಿ. ಯಾರು ಇಷ್ಟು ದಿನ ಮಾಡಿಲ್ಲಲ್ಲ ಅವ್ರಿಗೆ ಬೇಕಿದ್ರೆ ಇದು ಜೀವನದಲ್ಲಿ ಇದು ಕೂಡ ಪ್ರಥಮ ಏಕಾದಶಿ ಆಗಿಬಿಡ್ಲಿ, ಆ ದೃಷ್ಟಿಯಿಂದಲೂ ಆ ಹೆಸರು ಬರಲಿ. ಬೇಕಿದ್ರೆ ಯಾರ್ಯಾರಿಗೆ ಏಕಾದಶಿ ಮಾಡ್ಲಿಕ್ಕೆ ಆಗಿಲ್ವೋ ಇಷ್ಟು ದಿನ, ಅದ್ರ ಬಗ್ಗೆ ಗೊತ್ತೇ ಇರಲಿಲ್ವೋ, ಅವರು ವ್ರತ ಮಾಡ್ತೀವಿ ಅಂತ ಸಂಕಲ್ಪ ಮಾಡಲಿಕ್ಕೆ ಇರ್ತಕ್ಕಂಥ ಮೊದಲನೇ ಏಕಾದಶಿ ಇದಾಗಲಿ. ಆ ರೀತಿಯ ಸಂಕಲ್ಪ ಮಾಡೋಣ. ಅದು ಭಗವಂತನಿಗೆ ಅದರಷ್ಟು ನಮ್ಮ ಮೇಲೆ ಅನುಗ್ರಹ ಮಾಡಲಿಕ್ಕೆ ಪರಮಾತ್ಮನಿಗೆ ಇನ್ನೊಂದು ರೀಸನ್ನೇ ಬೇಡ. ಏಕಾದಶಿ ಮಾಡಿದ್ರೆ ಸಾಕು ಪರಮಾತ್ಮನಿಗೆ ಅನುಗ್ರಹ ಮಾಡಲಿಕ್ಕೆ ಬಿಗ್ಗೆಸ್ಟ್ ರೀಸನ್ ಸಿಕ್ಬಿಡುತ್ತೆ ಪರಮಾತ್ಮನಿಗೆ. ಅದನ್ನು ನಾವು ಮಾಡಬೇಕಷ್ಟೆ. ಅದನ್ನು ನಾವು ಮಾಲಸ್ಯದಿಂದನೋ ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಬಿಟ್ಟರೆ ಅದನ್ನು ನಾವು ಪರಮಾತ್ಮ ಅವನು ಕೊಟ್ಟಂಥ ಅವಕಾಶವನ್ನು ನಾವೇ ಕಳ್ಕೊಂಡ ಹಾಗೆ ಅಷ್ಟೆ. ಏನು ಮಾಡಬೇಕು? ಭಜನೆ ಮಾಡಿ, ನಾಮಜಪ ಮಾಡಿ, ನಾಮಸ್ಮರಣೆ ಮಾಡಿರಿ, ಹರೇ ರಾಮ ಹರೇ ಕೃಷ್ಣ ಮಂತ್ರ ಜಪ ಮಾಡಿ, ಕೃಷ್ಣಾಯ ನಮಃ ಅಂತ ಮಾಡಿರಿ, ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆ ಮಾಡಿರಿ. ನಿರಂತರ ಆ ನಾಮಸ್ಮರಣೆಯನ್ನು ಮಾಡ್ತಾ ಅವತ್ತಿನ ದಿನ ಮಾತ್ರ ಯಾವುದೇ ಜಂಜಾಟಗಳನ್ನೆಲ್ಲ ತಲೆಗೆ ಹಚ್ಕೊಳ್ದೇನೆ ಒಂದು ದಿನ, ಎಲ್ಲ ದಿನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಮ್ಮ ಕೈಲಿ ಇವತ್ತು, ಒಂದು ದಿನ ಎಲ್ಲವನ್ನು ಮರೆತು ನಾವು ಆ ಪಾಂಡುರಂಗನ ಪಂಡರಿ ವಿಠಲನ ನಾಮಸ್ಮರಣೆಯಲ್ಲಿ, ಕೃಷ್ಣನ ನಾಮಸ್ಮರಣೆಯಲ್ಲಿ ಕಳೆಯತಕ್ಕಂತಹ ಒಂದು ಸದವಕಾಶ ನಮಗೆ ಆ ಶಯನಿ ಏಕಾದಶಿಯಲ್ಲಿ ಬರುತ್ತೆ. ಚಾತುರ್ಮಾಸ ವ್ರತದ ಆರಂಭದ ದಿನ, ಅತ್ಯಂತ ಪವಿತ್ರವಾದ ದಿನ. ಎಲ್ಲ ಕಡೆನೂ ಕೂಡ ಅದರ ಒಂದು ವೈಬ್ರೇಷನ್, ಆಧ್ಯಾತ್ಮಿಕವಾದಂಥ ಒಂದು ವೈಬ್ರೇಷನ್ ಇರುತ್ತೆ. ಅದನ್ನು ನಾವು ಕಳ್ಕೊಳ್ಳೋದು ಬೇಡ. ನಾವೆಲ್ಲೋ ಇದ್ದು ಬಿಟ್ಟರೆ ನಮ್ಗೆ ಗೊತ್ತೂ ಆಗಲ್ಲ ಆ ವಿಷಯಗಳು. ಅದು ನಾವು ಇಂಥ ಸಜ್ಜನರ ಸಂಘವನ್ನು ಮಾಡಿದರೆ, ಒಳ್ಳೆಯ ದೇವಸ್ಥಾನಗಳಿಗೆ ಅವತ್ತಿನ ದಿನ ಹೋದರೆ ನಮಗಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮಗೂ ಪ್ರೇರಣೆ ಸಿಗುತ್ತೆ. ಅಂತಹ ಏಕಾದಶಿ ಆಚರಣೆಯನ್ನು ಮಾಡಿ ಆ ಪರಮಾತ್ಮ ಕೃಷ್ಣನ, ವಿಠಲನ, ಪಾಂಡುರಂಗ ವಿಠಲನ ಅನುಗ್ರಹವನ್ನು ಪಡೀಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನನ್ನ ಈ ಮಾತನ್ನು ಶ್ರೀಕೃಷ್ಣ ಅರ್ಪಿತಮಸ್ತು.